ವಾಟ್ ಈಸ್ ಲ್ಯಾಂಗ್ವೇಜ್? ಭಾಷೆ ಅಂದ್ರೆ ಏನು? ಲ್ಯಾಂಗ್ವೇಜ್ ಇಸ್ ಎ ಟೂಲ್ ಫಾರ್ ಕಮ್ಯುನಿಕೇಶನ್. ಕರೆಕ್ಟ್ ತಾನೆ? ಹೌದಾ? ಸೊ ಭಾಷೆ ಅನ್ನೋದು ಏನಾಗುತ್ತೆ? ಒಂದು ಸಂವಹನ ಮಾಧ್ಯಮ. ಲ್ಯಾಂಗ್ವೇಜ್ ಇಸ್ ಎ ಟೂಲ್ ಫಾರ್ ಕಮ್ಯುನಿಕೇಶನ್. ಸೊ ಭಾಷೆ ಅನ್ನೋದು ಒಂದು ಸಂವಹನ ಮಾಧ್ಯಮ. ಕರೆಕ್ಟಾ? ಸಿಂಪಲ್ ವೇಲಿ ಡಿಫೈನ್ ಮಾಡೋದಾದ್ರೆ ವಾಟ್ ಈಸ್ ಎ ಲ್ಯಾಂಗ್ವೇಜ್? ಲ್ಯಾಂಗ್ವೇಜ್ ಇಸ್ ಎ ಟೂಲ್ ಫಾರ್ ಕಮ್ಯುನಿಕೇಶನ್, ಸಂವಹನ ಮಾಧ್ಯಮ. ಸ್ಟಡಿ ಅಬೌಟ್ ಲ್ಯಾಂಗ್ವೇಜ್ ನೆನಪಿದೆಯಲ್ಲ? ಫಿಲಾಲಜಿ. ಫಿಲಾಲಜಿ. ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಸ್ಗೆ ಲಿಂಗ್ವಿಸ್ಟ್ ಅಂತ ಬರೆಸ್ತೀವಿ. ಲಿಂಗ್ವಿಸ್ಟ್, ಭಾಷಾ ತಜ್ಞ ಅಂತ ಹೇಳೋದು. ಒಂದು ಭಾಷೆ ಅಥವಾ ಎರಡಕ್ಕಿಂತ ಹೆಚ್ಚು ಭಾಷೆಗಳನ್ನ ಮಾತ್ರ ಏನಾಗುತ್ತೆ? ಲಿಂಗ್ವಿಸ್ಟ್ ಅಂತ ಕರೀತಾರೆ. ಸೊ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಸ್ ನ ಲಿಂಗ್ವಿಸ್ಟ್, ಭಾಷಾ ತಜ್ಞರು ಅಂತ ಕರೆಯೋದು. ಜನರಲ್ ಡೆಫಿನೇಷನ್, ಕಮ್ಯುನಿಕೇಶನ್ ಟೂಲ್ ಫಾರ್ ಕಮ್ಯುನಿಕೇಶನ್ ಅಷ್ಟೇ. ಓಕೆ, ಸ್ಟಡಿ ಅಬೌಟ್ ಲ್ಯಾಂಗ್ವೇಜ್ ಇಸ್ ಫಿಲಾಲಜಿ. ಸೊ ಕಮ್ಯುನಿಕೇಶನ್ ವರ್ಡ್ ಗೊತ್ತಿದೆ. ಸೊ ಏನಿದು ಸಂವಹನ? ಕಮ್ಯುನಿಕೇಶನ್ ಅಂದ್ರೆ ವಾಟ್ ಇಸ್ ಕಮ್ಯುನಿಕೇಶನ್? ಸಂವಹನ ಅಂದ್ರೆ ಏನು? ವಾಟ್ ಈಸ್ ಕಮ್ಯುನಿಕೇಶನ್? ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ಥಾಟ್ಸ್ ಆರ್ ವೇವ್ಸ್. ಓಕೆ, ಸಂವಹನ ಅಂದ್ರೆ ಏನು? ಮೌಖಿಕ ಅಥವಾ ಅಮೌಖಿಕ, ಮೌಖಿಕ ಅಥವಾ ಅಮೌಖಿಕ ರೂಪದಲ್ಲಿ ಏನ್ ಮಾಡ್ತೀವಿ ನಾವು? ವಿಚಾರ ವಿನಿಮಯ ಆಗುತ್ತೆ. ಓಕೆ, ವಿಚಾರಗಳ ವಿನಿಮಯ. ಸೊ ದ ವರ್ಡ್ ಕಮ್ಯುನಿಕೇಶನ್ ರೆಫರ್ಸ್ ಟು ಎಕ್ಸ್ಚೇಂಜ್ ಆಫ್ ವೀವ್ಸ್ ಆರ್ ಥಾಟ್ಸ್, ಐದರ್ ಓರಲಿ ಆರ್ ವರ್ಬಲಿ ಆರ್ ನಾನ್ ವರ್ಬಲಿ. ಸೊ ಅದನ್ನ ಏನಂತ ಕರಿತೀವಿ? ಸಂವಹನ ಅಂತ ಕರಿತೀವಿ. ಕರೆಕ್ಟಾ? ಇದು ಗೊತ್ತಿರಬೇಕು. ವಾಟ್ ಈಸ್ ಕಮ್ಯುನಿಕೇಶನ್ ಅಂದ್ರೆ ಕಮ್ಯುನಿಕೇಶನ್ ರೆಫರ್ಸ್ ಟು ಎಕ್ಸ್ಚೇಂಜ್ ಆಫ್ ವೀವ್ಸ್ ಆರ್ ಐಡಿಯಾಸ್ ಆರ್ ಥಾಟ್ಸ್, ಐದರ್ ವರ್ಬಲಿ ಆರ್ ನಾನ್ ವರ್ಬಲಿ. ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಏನು? ವರ್ಬಲ್ ಕಮ್ಯುನಿಕೇಶನ್ ಅಂದ್ರೇನು? ವರ್ಬಲ್ ಮೌಖಿಕ ಸಂವಹನ ಅಂದ್ರೇನು? ಬರವಣಿಗೆ ರೂಪದಲ್ಲಿ, ಹೌದಾ? ಅಥವಾ ಓರಲ್ ಮಾತಾಡೋ ಮೂಲಕ ಅಥವಾ ಬರವಣಿಗೆ ರೂಪದಲ್ಲಿ, ಅಕ್ಷರಗಳ ರೂಪದಲ್ಲಿ ಇದ್ದಾಗ ಏನಂತ ಕರಿತೀವಿ? ಅದನ್ನ ಮೌಖಿಕ ಸಂವಹನ. ಓಕೆ, ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ಸೈನ್ ಲ್ಯಾಂಗ್ವೇಜಸ್. ಹೌದಾ? ಟ್ರಾಫಿಕ್ ಸಿಗ್ನಲ್ ಬೆಸ್ಟ್ ಎಕ್ಸಾಂಪಲ್. ಕರೆಕ್ಟ್ ತಾನೆ? ರೆಡ್ ಸಿಗ್ನಲ್ ಬಂದ ತಕ್ಷಣ ಏನ್ ಗೊತ್ತಾಗುತ್ತೆ? ಸ್ಟಾಪ್ ಮಾಡ್ಬೇಕಂತ. ಗ್ರೀನ್ ಸಿಗ್ನಲ್ ಬಂದ ತಕ್ಷಣ ಮೂವ್ ಆನ್. ಹೌದಾ? ಸೊ ಈ ತರ ಇರೋದೆಲ್ಲ ಏನಾಗುತ್ತೆ? ನಾನ್ ವರ್ಬಲ್ ಕಮ್ಯುನಿಕೇಶನ್. ಓಕೆ, ಸೊ ಲ್ಯಾಂಗ್ವೇಜ್ ಇದೆ. ಸೊ ಲ್ಯಾಂಗ್ವೇಜ್ ನೆಕ್ಸ್ಟ್ ಸ್ಕ್ರಿಪ್ಟ್ ಬಗ್ಗೆ ಕೂಡ ಮಾತಾಡಿದೆ. ನೆನಪಿದ್ಯಾ? ಸ್ಕ್ರಿಪ್ಟ್ ಅಂದ್ರೆ ಲಿಪಿ. ಹೌದಾ? ಸ್ಕ್ರಿಪ್ಟ್ ಅಂದ್ರೆ ಲಿಪಿ. ನಿಮಗೆ ಗೊತ್ತಿರೋ ಸ್ಕ್ರಿಪ್ಟ್ಗಳ ಹೆಸರು ಹೇಳಿ ನೋಡೋಣ. ಲ್ಯಾಂಗ್ವೇಜೇ ಬೇರೆ, ಸ್ಕ್ರಿಪ್ಟೇ ಬೇರೆ, ಗೊತ್ತಿರ್ಲಿ. ದೇವನಾಗರಿ ಸ್ಕ್ರಿಪ್ಟ್ ಇದೆಯಾ? ದೇವನಾಗರಿ ಇದೆ, ಕನ್ನಡ ಇದೆ, ಹೌದಾ? ತೆಲುಗು ಇದೆ, ತಮಿಳು ಇದೆ, ಮರಾಠಿ ಇದೆಯಾ? ಮರಾಠಿ ಇದೆಯಾ? ಇಲ್ಲೋ? ಮರಾಠಿ ಇದೆಯಾ? ನೆಕ್ಸ್ಟ್ ಪಾಲಿ ಕೇಳಿದಿರಾ? ಪಾಲಿ, ಪಾಲಿ ಭಾಷೆ. ಓಕೆ, ಇದಲ್ಲ ಬ್ರಾಹ್ಮಿ. ಪಾಲಿ ಪ್ರಾಕೃತ ಎರಡು ಭಾಷೆಗಳಾಗತ್ತೆ, ಬ್ರಾಹ್ಮಿ ಲಿಪಿ ಬರುತ್ತೆ. ನೆಕ್ಸ್ಟ್ ಲ್ಯಾಟಿನ್. ಲ್ಯಾಟಿನ್. ಇವೆಲ್ಲ ಮೇಜರ್ ಆಗಿ ಏನಾಗುತ್ತೆ ನಮಗೆ? ಯಾವ್ದಕ್ಕೆ ಎಕ್ಸಾಂಪಲ್? ಇವೆಲ್ಲ ಸ್ಕ್ರಿಪ್ಟ್ ಲಿಪಿಗಳಿಗೆ ಎಕ್ಸಾಂಪಲ್ ಆಗುತ್ತೆ. ಲ್ಯಾಂಗ್ವೇಜಸ್ ಅಂತ ಬಂದ್ರೆ ಎನ್ ನಂಬರ್ ಆಫ್ ಲ್ಯಾಂಗ್ವೇಜಸ್ ಸಿಗುತ್ತೆ. ಓಕೆ, ಹಂಗಾಗಿ ಭಾಷೆ ಇದ್ದಾಗ ಅದಕ್ಕೆ ಲಿಪಿ ಇರಲೇಬೇಕು ಅಂತಿಲ್ಲ, ಲಿಪಿ ಇದ್ಮೇಲೆ ಅದಕ್ಕೆ ಭಾಷೆ ಇರಬೇಕು ಅಂತಾನು ಏನೂ ಇಲ್ಲ. ಕರೆಕ್ಟ್ ತಾನೆ? ಲಿಪಿ ಮತ್ತೆ ಭಾಷೆ ಇರ್ತಕ್ಕಂಥ ಕೆಲವೊಂದು ಭಾಷೆಗಳು ಮಾತ್ರ ಕಾಣಿಸ್ಕೊಳುತ್ತೆ. ಕನ್ನಡ ಭಾಷೆ ಇದೆ, ಲಿಪಿ ಕೂಡ ಇದೆ. ತೆಲುಗು, ತಮಿಳು ಇವೆಲ್ಲ ಏನಾಗುತ್ತೆ? ಭಾಷೆ ಪ್ಲಸ್ ಲಿಪಿ ಎರಡು ಇದೆ. ಆದ್ರೆ ಇಂಗ್ಲಿಷ್ ತಗೊಂಡ್ರೆ ಇಂಗ್ಲಿಷ್ ಈ ತರ ಬರೀತೀವಿ, ಬಟ್ ಇದು ಲ್ಯಾಟಿನ್ ಲಿಪಿ, ಲ್ಯಾಟಿನ್ ಸ್ಕ್ರಿಪ್ಟ್. ಆಲ್ಮೋಸ್ಟ್ ಯುರೋಪಿಯನ್ ಕಂಟ್ರೀಸ್ಗೆಲ್ಲ ಏನಾಗುತ್ತೆ? ಭಾಷೆ ಇದಾವೆ, ಅದಕ್ಕೆ ಲಿಪಿ ಇಲ್ಲ. ಅವರೆಲ್ಲ ಬಳಸೋದು ಕಾಮನ್ ಆಗಿ ರೋಮನ್ ಲಿಪಿನೇ ಅಥವಾ ಲ್ಯಾಟಿನ್ ಲಿಪಿನೇ. ಇದು ಗೊತ್ತಿರ್ಬೇಕು. ಲ್ಯಾಟಿನ್ ಸ್ಕ್ರಿಪ್ಟ್ ಅಂದ್ರೆ ಓಕೆ, ಅಥವಾ ರೋಮನ್ ಸ್ಕ್ರಿಪ್ಟ್ ಅಂದ್ರೆ ಓಕೆ. ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆ ಆಗ್ತಿರ್ತಕ್ಕಂಥ ಲಿಪಿ. ಇದು ಮೋಸ್ಟ್ ವೈಡ್ಲಿ ಯೂಸ್ಡ್ ಸ್ಕ್ರಿಪ್ಟ್ ಇನ್ ದ ವರ್ಲ್ಡ್ ಅಂದ್ರೆ ಯಾವುದು? ರೋಮನ್ ಲಿಪಿ ಅಥವಾ ಲ್ಯಾಟಿನ್ ಲಿಪಿ ಅಂದ್ರೂ ಕೂಡ ಓಕೆ. ಅರ್ಥ ಆಯ್ತಿಲ್ಲ? ಲ್ಯಾಟಿನ್ ಅಮೆರಿಕ ಅಂತ ಕೇಳಿದೀವಲ್ಲ, ಸೆಂಟ್ರಲ್ ಅಮೆರಿಕಾ ಪ್ಲಸ್ ಸೌತ್ ಅಮೆರಿಕಾ ಟುಗೆದರ್ಲಿ ಕಾಲ್ಡ್ ಆಸ್ ಲ್ಯಾಟಿನ್ ಅಮೆರಿಕಾ. ಸೊ ಇದು ಕಲ್ಚರಲ್ ಐಡೆಂಟಿಫಿಕೇಶನ್. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಎಷ್ಟೋ ಕಂಟ್ರೀಸ್ ಲ್ಯಾಟಿನ್ ಲ್ಯಾಂಗ್ವೇಜ್ ನೇ ಮೇನ್ ಸ್ಕ್ರಿಪ್ಟ್ ಆಗಿ ಬಳಸ್ಕೊಳ್ಳೋದು. ಜೊತೆಗೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಕಾಲನೈಸ್ ಮಾಡಿದ್ರಿಂದ ಟ್ರೆಡಿಷನ್ ವೈಸ್ ಕೂಡ ಏನಾಗುತ್ತೆ? ಅದೇ ತರನೇ ಫಾಲೋ ಮಾಡ್ತಿದ್ದಾರೆ. ಸೊ ಅದಕ್ಕೆ ಅದನ್ನ ಲ್ಯಾಟಿನ್ ಅಮೆರಿಕಾ ಅಂತ ಕರೆಯೋದು. ಓಕೆನಾ? ಲ್ಯಾಂಗ್ವೇಜಸ್ ಏನಾಗುತ್ತೆ? ರೀಸೆಂಟ್ ಆಗಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೊಡ್ತಾ ಇದ್ದೀವಿ. ಗೊತ್ತಾ? ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂದ್ರೆ ಶಾಸ್ತ್ರೀಯ ಭಾಷೆ ಅಂತ ಹೇಳ್ತೀವಿ. ಶಾಸ್ತ್ರೀಯ ಭಾಷೆ. ನೆಕ್ಸ್ಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಕಾನ್ಸೆಪ್ಟ್ ಇದೆ. ಅಫಿಷಿಯಲ್ ಲ್ಯಾಂಗ್ವೇಜ್, ಅಧಿಕೃತ ಭಾಷೆ. ನೆಕ್ಸ್ಟ್ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್.
ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್, ಅನುಸೂಚಿತ ಭಾಷೆಗಳು. ಸೊ ಭಾಷೆಗಳನ್ನ ಭಾರತದಲ್ಲಿ ಈ ತರ ನಾವು ಬೇರೆ ಬೇರೆ ರೀತಿ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದೀವಿ, ಹೌದಾ. ಕಾಮನ್ ಲ್ಯಾಂಗ್ವೇಜ್ ಆಗಿ ಎಷ್ಟೊಂದು ಭಾಷೆಗಳು ಮಾತಾಡ್ತೀವಿ, ಹೌದಾ. ಫಸ್ಟ್, ಇಂಡಿಯಾಗೆ ನ್ಯಾಷನಲ್ ಲ್ಯಾಂಗ್ವೇಜ್ ಏನಾದ್ರು ಇದೆಯಾ? ನ್ಯಾಷನಲ್ ಲ್ಯಾಂಗ್ವೇಜ್ ಇಲ್ಲ. ಯಾಕೆ ಏನು ಅನ್ನೋದು ಗೊತ್ತಿದೆ, ಹೌದಾ. ಯಾಕೆ? ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಉಳಿಸ್ಕೋಬೇಕು. ಒಂದೇ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡಿದ್ರೆ ತುಂಬಾ ಕಡೆ ಅದನ್ನ ಅಧಿಕೃತವಾಗಿ ಬಳಕೆ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಭಾಷಾ ವೈವಿಧ್ಯತೆ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ರಾಷ್ಟ್ರೀಯ ಭಾಷೆ ಅಂತ ಕಾನ್ಸೆಪ್ಟ್ ಇಟ್ಕೊಂಡಿಲ್ಲ. ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ನೋ ನ್ಯಾಷನಲ್ ಲ್ಯಾಂಗ್ವೇಜ್. ಬಟ್ ಗೌರ್ಮೆಂಟ್ ನೋಟಿಫಿಕೇಶನ್ ಹೊರಡಿಸ್ಬೇಕಾದ್ರೂ ಕೂಡ ಏನಾಗುತ್ತೆ, ಒಂದು ಭಾಷೆ ಬೇಕೇ ಬೇಕು, ಹೌದ್ ತಾನೆ. ಸೊ ಹಂಗಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ಭಾಷೆ ಯಾವುದು? ಇಂಗ್ಲಿಷು. ಅದನ್ನ ಲಿಂಗ್ವಾ ಫ್ರಾಂಕಾ ಅಂತ ಕರಿತೀವಿ. ಓಕೆ, ಲಿಂಗ್ವಾ ಫ್ರಾಂಕಾ. ಲಿಂಗಾ ಫ್ರಾಂಕಾ ಅಂದ್ರೆ ಕಾಮನ್ ಲ್ಯಾಂಗ್ವೇಜ್ ನೋನ್ ಟು ಎವ್ರಿ ಒನ್. ಸಾಮಾನ್ಯ ಭಾಷೆ ಅಂತ ಹೇಳ್ತೀವಲ್ಲ, ಅದನ್ನ ಲಿಂಗ್ವಾ ಫ್ರಾಂಕಾ ಅಂತ ಕರೆಯೋದು. ಸೊ ಇಂಡಿಯಾ ಬಂದಾಗ ಏನಾಗುತ್ತೆ, ನಮಗೆ ಇಂಗ್ಲಿಷ್ ಕಾಮನ್ ಲ್ಯಾಂಗ್ವೇಜ್. ಜಮ್ಮು ಕಾಶ್ಮೀರದಿಂದ ಹಿಡಿದು ಕೇರಳವರೆಗೂ, ಗುಜರಾತ್ ಇಂದ ಅರುಣಾಚಲ ಪ್ರದೇಶ ಏನಾಗುತ್ತೆ, ಅದು ಕಾಮನ್ ಲ್ಯಾಂಗ್ವೇಜ್ ಆಗಿ ಬಳಸ್ಕೊಂಡ್ವಿ. ಸೊ ಇಂಗ್ಲಿಷು ಒನ್ ವೇ ಆಫ್ ನೋಡ್ಕೊಂಡಾಗ ನಮಗೆ ಯಾವ್ದಕ್ಕೆ ಯೂಸ್ಫುಲ್ ಆಯ್ತು ಹೇಳಿ? ಇಂಡಿಯಾದಲ್ಲಿ ನಮಗೆ ಇಂಗ್ಲಿಷ್ ಯಾವ ತರ ಯೂಸ್ಫುಲ್ ಆಗಿದೆ? ವೆರಿ ಗುಡ್, ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ. ಕರೆಕ್ಟ್ ತಾನೆ? ಈ ತರ ಒಂದು ಕಾಮನ್ ಲ್ಯಾಂಗ್ವೇಜ್ ಇಲ್ಲ ಅಂದ್ರೆ ಏನಾಗಿರೋದು? ಎಲ್ರು ಅವ್ರ ಭಾಷೆ ಮಾತಾಡ್ಕೊಂಬಂದ್ರೆ ಹೆಂಗೆ ಕಮ್ಯುನಿಕೇಶನ್ ಆಗಿರೋದು? ಕರೆಕ್ಟ್ ತಾನೆ? ಸೊ ಹಂಗಾಗಿ ಡಿಫ್ರೆಂಟ್ ಗ್ರೂಪ್ ಆಫ್ ಪೀಪಲ್ಸ್ ಅಕ್ರಾಸ್ ದಿ ನೇಷನ್ ಅಥವಾ ಡಿಫ್ರೆಂಟ್ ಸ್ಟೇಟ್ಸ್ ಇಂದ ಬಂದಾಗ ಅವರೆಲ್ಲರೂ ಮಾತಾಡೋದಕ್ಕೆ ಒಂದು ಕಾಮನ್ ಲ್ಯಾಂಗ್ವೇಜ್ ಬೇಕೇ ಬೇಕು. ಕರೆಕ್ಟ್ ತಾನೆ? ಸೊ ಬ್ರಿಟಿಷರ್ಸ್ ಬಂದಿದ್ರಿಂದ ಅಥವಾ ಮಾಡರ್ನ್ ಇಂಡಿಕೇಟ್ ಸಿಕ್ಕಿದ್ರಿಂದ ಏನಾಯ್ತು, ಇಂಗ್ಲಿಷ್ ಆಕ್ಟೆಡ್ ಆಸ್ ಎ ಪ್ಲಾಟ್ಫಾರ್ಮ್ ಫಾರ್ ದಿ ಮೀಟಿಂಗ್ ಆಫ್ ಗುಡ್ ನಂಬರ್ ಆಫ್ ಪೀಪಲ್ಸ್ ಅಕ್ರಾಸ್ ದಿ ನೇಷನ್. ಸೊ ಹಂಗಾಗಿ ಇದನ್ನ ಲಿಂಗ್ವಾ ಫ್ರಾಂಕ್ ಅಂತ ಕೂಡ ಕರಿತೀವಿ, ಕಾಮನ್ ಲ್ಯಾಂಗ್ವೇಜ್ ನೋನ್ ಟು ಎವ್ರಿ ಒನ್. ಸೊ ಇಂಗ್ಲಿಷ್ ಜೊತೆಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಇನ್ನ ಬೇರೆ ಯಾವ್ದು ಭಾಷೆ ಇದೆ? ಹಿಂದಿ ಕೂಡ ಇದೆ. ಹಿಂದಿ ಎಲ್ಲರೂ ಬಳಕೆ ಮಾಡ್ಬೇಕು ಅನ್ನೋದೇನು ಕಾಮನ್ ರೂಲ್ಸ್ ಇಲ್ಲ. ಕರೆಕ್ಟ್ ತಾನೆ? ಸೊ ನೀವು ಸ್ಟೇಟ್ ವೈಸ್ ಬಂದಾಗ ಕನ್ನಡ ಬಳಸ್ಕೋಬಹುದು, ತೆಲುಗು, ತಮಿಳು, ಆಯಾ ಸ್ಟೇಟ್ಸ್ ಅಲ್ಲಿ ಯಾವ್ದು ಮೇಜರ್ ಲ್ಯಾಂಗ್ವೇಜ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇದಾವಲ್ಲ ಅವನ್ ಬಳಸ್ಕೋಬಹುದು. ಇವಾಗ ಕರ್ನಾಟಕ ಬಂದ್ರೆ ನಮ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದು? ಸ್ಟೇಟ್ ಲ್ಯಾಂಗ್ವೇಜ್ ಅಂತ ಹೇಳ್ಕೊಂತೀವಿ, ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕೂಡ ಹೇಳ್ಕೊಂತೀವಿ. ಕರೆಕ್ಟಾ? ಓಕೆ. ಸೊ ಅಧಿಕೃತ ಭಾಷೆ ಕಾನ್ಸೆಪ್ಟ್ ಆಯ್ತು. ನೆಕ್ಸ್ಟ್ ಹೇಳಿ, ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್. ಏನಿದೆ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಅಂದ್ರೆ? ಎಷ್ಟನೇ ಶೆಡ್ಯೂಲ್ ಅಲ್ಲಿ ಬರುತ್ತೆ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 6 ಅಂದ್ರಲ್ಲಿ ಯಾರು? ನಿನ್ನೆ ನೆನಪಿಲ್ಲ? 5, 6 ಮಾತಾಡಿದ್ದೆಲ್ಲ. ಶೆಡ್ಯೂಲ್ 5 ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ? ಅಡ್ಮಿನಿಸ್ಟ್ರೇಷನ್ ಅಂಡ್ ಕಂಟ್ರೋಲ್ ಆಫ್ ದಿ ಶೆಡ್ಯೂಲ್ಡ್ ಏರಿಯಾಸ್ ಥ್ರೂಔಟ್ ದ ಇಂಡಿಯಾ. ಅದ್ರ 6 ಶೆಡ್ಯೂಲ್ ಬರೋದು ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ, ಹೌದಾ. ಈ 4 ಸ್ಟೇಟ್ಸ್ ಏನಾಗುತ್ತೆ, ಟ್ರೈಬಲ್ ಮಿನಿಸ್ಟ್ರಿ, ಇದು ಟ್ರೈಬಲ್ ಗ್ರೂಪ್ಸ್ ಗಳನ್ನ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ. ಆರ್ಟಿಕಲ್ 164 ಏನ್ ಹೇಳುತ್ತೆ? ಇನ್ನೇ ಮಾತಾಡಿದ್ವಲ್ಲ, ಆರ್ಟಿಕಲ್ 164. 4 ಸ್ಟೇಟ್ಸ್ ಅಲ್ಲಿ ಯಾವುದು? ಛತ್ತೀಸ್ಗಢ, ಮಧ್ಯಪ್ರದೇಶ, ಜಾರ್ಖಂಡ್, ಒಡಿಶಾ, ಈ 4 ಸ್ಟೇಟ್ಸ್ ಅಲ್ಲಿ ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರಿ ಇರ್ಬೇಕು ಅನ್ನೋದು ಸ್ಟೇಟ್ ಗವರ್ಮೆಂಟ್ ಅಲ್ಲಿ. ಮರ್ತ್ರ ನೀನೇ ಹೇಳಿದ್ದೆ. ಸೊ ಶೆಡ್ಯೂಲ್ ಎಷ್ಟನೇದಿತ್ತು ಲ್ಯಾಂಗ್ವೇಜಸ್ಗೆ? ಎಷ್ಟು? 7th one ಬರೋದು ಸೆಪರೇಷನ್ ಆಫ್ ಪವರ್ಸ್ಗೆ. ಸೊ 8th ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, 8th ಶೆಡ್ಯೂಲ್. 8ನೇ ಅನುಸೂಚಿ ಏನ್ ಮಾಡುತ್ತೆ, ನಮಗೆ ಅನುಸೂಚಿತ ಭಾಷೆಗಳ ಬಗ್ಗೆ ಮಾತಾಡುತ್ತೆ. ಏನಿದೆ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಅಂದ್ರೆ? ಯಾವ್ದ್ರ ಬೇಸಿಸ್ ಮೇಲೆ ಸೇರಿಸ್ತೀವಿ ಅಲ್ಲಿ? ಎಷ್ಟು ಲ್ಯಾಂಗ್ವೇಜಸ್ ಇದಾವುದು? 22. ಯಾರಾದ್ರೂ ಹೇಳ್ತಾರೆ 22 ಲ್ಯಾಂಗ್ವೇಜಸ್ ಯಾವುದು ಅಂತ? ಇಂಟರ್ವಲ್ ಹಿಂಗೆಲ್ಲ ಕೇಳಬಾರ್ದು ಅಂತ ನೀವು ಅನ್ಕೊಳಂಗಿಲ್ಲ. ಅವ್ರಿಗೆ ಗೊತ್ತು ನೀವೇನು ಓದ್ಕೊಂಡ್ ಬಂದಿರಲ್ಲ ಅಂತ ಅದನ್ನ ಕೇಳ್ತಾರೆ. ಯಾರಾದ್ರೂ ಟ್ರೈ ಮಾಡಿ ನೋಡೋಣ. 22 ಇದಾವೆ ಅಂತ ಎಲ್ರಿಗೂ ಗೊತ್ತಿದೆ, ಅದನ್ನ ಕೇಳಲ್ಲ. ಆಲ್ಫಾಬೆಟ್ಸ್ ವೈಸ್ ಬನ್ನಿ ನೋಡೋಣ. ಹೇಳಿ. ಎ ಫಾರ್ ಮತ್ತೆ ಆಪಲ್ ಅನ್ಗಿಂದಿರಿ. ಎ ಫಾರ್ ಅಸ್ಸಾಮೀಸ್, ಬಿ ಬೋಡೋ ಬೆಂಗಾಳಿ 2 ಬರುತ್ತೆ. ಓಕೆ, ಬಿ ಅಲ್ಲಿ 2 ಬರುತ್ತೆ, ಬೋಡೋ ಬೆಂಗಾಳಿ. ನೆಕ್ಸ್ಟ್ ಸಿ ಬರುತ್ತಾ? ಇಲ್ಲ. ಡಿ ಅಲ್ಲಿ ಡಿ ಫಾರ್ ಡೋಗ್ರಿ. ಓಕೆ, ಜಿ ಫಾರ್ ಡಿ ಆದ್ಮೇಲೆ ಇ, ಎಫ್ ಅಲ್ಲಿ ಯಾವ್ದು ಇಲ್ಲ. ಓಕೆ, ನೆಕ್ಸ್ಟ್ ಬರೋದು ಜಿ, ಗುಜರಾತಿ. ಎಚ್ ಫಾರ್ ಹಿಂದಿ ಇದೆಯಲ್ಲೋ? ಇದೆ. ಇ ಫಾರ್ ಇಂಗ್ಲಿಷ್ ಎಲ್ಲ ಗೊತ್ತಿರಬೇಕು, ಗೊತ್ತಾಯ್ತಾ? ಸೊ ಜಿ ಆಯ್ತು ಗುಜರಾತಿ, ಎಚ್ ಫಾರ್ ಹಿಂದಿ. ಓಕೆ, ನೆಕ್ಸ್ಟ್ ಐ ಇದೆಯಾ? ಜೆ ಇದೆಯಾ? ಜೆ ಅಲ್ಲಿ ಯಾವ್ದು ಇಲ್ಲ ತಾನೆ. ಸೊ ನೆಕ್ಸ್ಟ್ ಬರೋದು ಕೆ. ಕೆ ಫಾರ್ ಮತ್ತೆ ಕಾಶ್ಮೀರಿ. 3 ಇದಾವೆ, ಕನ್ನಡ, ಕೊಂಕಣಿ, ಕಾಶ್ಮೀರಿ, 3 ಭಾಷೆ ಬರುತ್ತೆ. ಕೆ ಆದ್ಮೇಲೆ ಎಲ್ ಬರುತ್ತಾ? ಎಲ್ಲಲ್ಲಿ ಇಲ್ಲ. ನೆಕ್ಸ್ಟ್ ಬರೋದು
ಎಂ. ಎಂ ಅಲ್ಲಿ ಎಷ್ಟು ಬರುತ್ತೆ? ಸೌತ್ ಅಲ್ಲಿ 2, ನಾರ್ತ್ ಈಸ್ಟ್ ಅಲ್ಲಿ 2. ಮಲಯಾಳಿ, ಮರಾಠಿ, ಮಣಿಪುರಿ, ಮೈಥಿಲಿ. ಓಕೆ, ಸೊ ಹಂಗಾಗಿ M4. ಎಂ ಆದ್ಮೇಲೆ ನೆಕ್ಸ್ಟ್ ಎನ್ ಹೇಳಿ. ನೇಪಾಳಿ, ಅದನ್ನು ಕೂಡ ನಾರ್ತ್ ಇಂಡಿಯಾದಲ್ಲಿ ಉತ್ತರ ಪ್ರದೇಶ ಬಿಹಾರ ರಾಜ್ಯದಲ್ಲಿ ಮಾತಾಡ್ತೀವಿ. ಸೊ ಎನ್ ಫಾರ್ ನೇಪಾಳಿ. ನೆಕ್ಸ್ಟ್ ಓ ಫಾರ್ ವೆರಿ ಗುಡ್, ಓಡಿಯಾ. ಅದು ಒಡಿಸ್ಸಿ ಅಲ್ಲ, ಓಡಿಯಾ ಲ್ಯಾಂಗ್ವೇಜ್ ಅದು. ಓಕೆ, ನೆಕ್ಸ್ಟ್ ಓ ಫಾರ್ ಓಡಿ ಆಯ್ತು. ಓ ಆದ್ಮೇಲೆ ಪಿ ಫಾರ್ ಪಂಜಾಬಿನೇ, ಪಂಜಾಬಿ, ಪಿ ಆಯ್ತು. ನೆಕ್ಸ್ಟ್ ಆಲ್ಫಾಬೆಟ್ ಅಲ್ಲಿ ಯಾವ್ದು ಬರುತ್ತೆ? ಪಿ ಆದ್ಮೇಲೆ ಕ್ಯೂ ಅಲ್ಲಿ ಯಾವ್ದಿದೆ? ಇಲ್ಲ. ಆರ್ ಫಾರ್ ಇದೆಯಾ ಅದರಲ್ಲಿ? ರಾಜಸ್ಥಾನಿ ಇಲ್ಲ, ಗೊತ್ತಿರ್ಲಿ. ನೆಕ್ಸ್ಟ್ ಆರ್ ಆದ್ಮೇಲೆ ಎಸ್ ಫಾರ್ ಎಸ್ ಅಲ್ಲಿ 3 ಬರುತ್ತೆ ಹೇಳಿ. ಸಂಸ್ಕೃತ್, ಸಿಂಧ್, ಸಂತಾಲಿ. ಸಿಂಧ್ ಎಲ್ಲಿ ಬರುತ್ತೆ? ರಾಜಸ್ಥಾನ ಪಾಕಿಸ್ತಾನ್ ಬಾರ್ಡರ್ ಏರಿಯಾ ಬರುತ್ತಲ್ಲ, ಅದನ್ನ ಸಿಂಧ್ ಪ್ರಾವಿನ್ಸ್ ಅಂತ ಕರಿತೀವಿ. ಅಲ್ಲಿ ಸಿಂಧ್ ಲ್ಯಾಂಗ್ವೇಜ್ ಕೂಡ ಮಾತಾಡ್ತಾರೆ. ಪಂಜಾಬ್, ಹರಿಯಾಣ ಮತ್ತೆ ರಾಜಸ್ಥಾನ್, ಆ 3 ಜಂಕ್ಷನ್ ಇರೋದ್ರಲ್ಲಿ ಏನಾಗುತ್ತೆ? ಸಿಂಧ್ ಲ್ಯಾಂಗ್ವೇಜ್ ಕೂಡ ಮಾತಾಡ್ತಾರೆ. ಓಕೆ, ಸೊ ಸಿಂಧ್, ಸಂತಾಲಿ, ಸಂಸ್ಕೃತ್, S3. ನೆಕ್ಸ್ಟ್ OPQR ಎಸ್ ಆದ್ಮೇಲೆ ಟಿ. ಟಿ ಅಲ್ಲಿ 2, ತಮಿಳು, ತೆಲುಗು, ಯು ಫಾರ್ ಉರ್ದು. ಎಷ್ಟಾದ್ರೂ ಎಣಿಸಿ. ಸುಮ್ಮನೆ ಹೇಳ್ಬೇಡಿ, ಹೇಳಿ ಕರೆಕ್ಟ್ ಇದೆಯಾ? ಅರ್ಥ ಆಯ್ತಲ್ಲ? ಆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇದು ನೆನ್ಪಿಟ್ಕೊಳ್ಳೋದು ಕಷ್ಟ ಅಂದ್ರೆ ಇನ್ನೇನ್ ಹೇಳ್ಬೇಕು? 22 ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಎ ಫಾರ್ ಅಸ್ಸಾಮಿ, ಬಿ ಫಾರ್ ಬೋಡೋ ಬೆಂಗಾಳಿ, ಡಿ ಫಾರ್ ಗುಜರಾತಿ, ಡಿ ಫಾರ್ ಡೋಗ್ರಿ, ಜಿ ಫಾರ್ ಗುಜರಾತಿ, ಎಚ್ ಫಾರ್ ಹಿಂದಿ, ಎಚ್ ಫಾರ್ ಸಾರಿ ಆಯ್ತು. ನೆಕ್ಸ್ಟ್ ಕೆ ಫಾರ್ ಕನ್ನಡ, ಕೊಂಕಣಿ, ಕಾಶ್ಮೀರಿ. ಓಕೆ, M4 ಸೌತ್ ಅಲ್ಲಿ 2, ನಾರ್ತ್ ಈಸ್ಟ್ ಅಲ್ಲಿ 2 ನೆನಪಿರಬೇಕು. ಮಲಯಾಳಿ, ಮರಾಠಿ, ಮಣಿಪುರಿ, ಮೈಥಿಲಿ. ಓಕೆ, ಎನ್ ಫಾರ್ ನೇಪಾಳಿ, ಓ ಫಾರ್ ಓಡಿಯಾ, ಓ ಫಾರ್ ಓಡಿಯಾ, ಪಿ ಫಾರ್ ಪಂಜಾಬಿ, ಎಸ್ ಅಲ್ಲಿ 3 ಬರುತ್ತೆ. ಸಂಸ್ಕೃತ್, ಸಿಂಧು, ಸಂತಾಲಿ. ಸಂತಾಲಿ ಟ್ರೈಬಲ್ ಲ್ಯಾಂಗ್ವೇಜ್ ಇದೆಯಲ್ಲ ಅದು. T2 ಅಂದ್ರೆ ಗೊತ್ತಾಗುತ್ತೆ, ತಮಿಳು, ತೆಲುಗು ಅಂತ. ಓಕೆ, ಮತ್ತೆ ತುಳುಗಳು ಹಾಕಿಕಿರಿ, ತುಳು ಬರೋದಿಲ್ಲ. ತಮಿಳು, ತೆಲುಗು 2. ಯು ಫಾರ್ ಉರ್ದು. ಓಕೆನಾ? ಸೊ ಇಷ್ಟಿದಾವೆ. ಸೊ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಇಷ್ಟಿದೆ. ಸೊ ನೆಕ್ಸ್ಟ್ ಬರೋದು ನಮಗೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್. ಹೇಳಿ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎಷ್ಟಿದಾವೆ? ಎಷ್ಟಿದಾವೆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್? 12, 11 ರೀಸೆಂಟ್ ಆಗಿ ಆಡ್ ಆಗಿದಾವೆ. ಎಲ್ಲ ಸೇರ್ಸಿ ಹೇಳ್ತಿದ್ದೀರಾ? ಹೇಳಿ, ಸ್ಟಾರ್ಟಿಂಗ್ ಇಂದ ಯಾವ ಗೊತ್ತಿದಾವೆ? ಸಂಸ್ಕೃತ್ ಇದೆಯಾ? ನೆಕ್ಸ್ಟ್ ಬೆಂಗಾಲಿ ತಾನೆ? ಬೆಂಗಾಲಿ. ಸೊ ಇಷ್ಟು ಲ್ಯಾಂಗ್ವೇಜಸ್ ಏನಾಗುತ್ತೆ, ನಾವು ಕ್ಲಾಸಿಕಲ್ ಲ್ಯಾಂಗ್ವೇಜ್, ಶಾಸ್ತ್ರೀಯ ಸ್ಥಾನಮಾನ ಭಾಷೆ ಕೊಟ್ಟಿದ್ದೀವಿ. ಸೊ ರೀಸೆಂಟ್ ಆಗಿ ಆಡ್ ಆಗಿದ್ದು ಯಾವ್ಯಾವುದು? ಮಲಯಾಳ ಮುಂಚೆ ಇತ್ತಾನೆ? ಇವು 5 ಲ್ಯಾಂಗ್ವೇಜಸ್ ರೀಸೆಂಟ್ ಆಗಿ ಆಡ್ ಆಗಿದ್ದು, ಕರೆಕ್ಟ್ ತಾನೆ? ಹೌದಾ? ಸೊ ಇವೆಲ್ಲ ಮುಂಚೆನೆ ಇದ್ದಂತ. ಮಲಯಾಳಂ ಕೂಡ ರೀಸೆಂಟ್ ಆಗಿ ಆಡ್ ಆಗಿರೋದು. ಸೊ 5 ಲ್ಯಾಂಗ್ವೇಜಸ್ ಇದ್ವು. ರೀಸೆಂಟ್ ಆಗಿ 6 ಭಾಷೆಗಳು ಆಡ್ ಆಗಿದೆ. ಟೋಟಲಿ 11 ಶಾಸ್ತ್ರೀಯ ಭಾಷೆಗಳು ಇರುವಂತದ್ದು. ಇವೆಲ್ಲ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ? ಮಿನಿಸ್ಟ್ರಿ ಆಫ್ ಕಲ್ಚರ್, ಸಾಂಸ್ಕೃತಿಕ ಇಲಾಖೆ ಬರುತ್ತಲ್ಲ, ಅದ್ರ ಕೆಳಗಡೆ ಬರುತ್ತೆ. ಕ್ವಶನ್ ಇದಲ್ಲ. ಸೊ ಮೇನ್ಸ್ ಅಲ್ಲಿ ಬರೋದು, ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ, ಕ್ಲಾಸಿಕಲ್ ಸ್ಟೇಟಸ್ ಕೊಡಬೇಕು ಅಂದ್ರೆ ಏನು ಕಂಡೀಷನ್ಸ್ ಇರಬೇಕು? ಮೇನ್ಸ್ ಕ್ವಶನ್ 10 ಮಾರ್ಕ್ಸ್ಗೆ ಹೇಳಿ. ಇನ್ನೊಂದು ಕ್ವಶನ್ ಅಡಿಷನಲಿ, ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ರೆ ಅದಕ್ಕೆ ಅಡ್ವಾಂಟೇಜಸ್ ಏನು? ಇಷ್ಟೇ ಮೇನ್ ಕ್ವಶನ್ ಇದೆ, ಹೇಳಿ. ಕನ್ನಡ ಭಾಷೆ ಕೊಟ್ಟಿದೀವ ಇಲ್ಲೋ? ಏನು ಕೊಟ್ಟಿದ್ದೀವಿ ಶಾಸ್ತ್ರೀಯ ಸ್ಥಾನಮಾನ? ಬೋಲ್ಡ್ ಓಲ್ಡ್ ಲ್ಯಾಂಗ್ವೇಜ್. ಎಷ್ಟು ವರ್ಷ ಹಳೆಯದು? ಮಿನಿಮಮ್ 1,500 2,000 ವರ್ಷ ಹಳೆಯದಾಗಿರ್ಬೇಕು. ಓಕೆ, 1,500 2,000 ವರ್ಷಗಳಷ್ಟು ಹಳೆಯದಾಗಿರಬೇಕು. ಓಕೆನಾ? ಶಾಸ್ತ್ರೀಯ ಸ್ಥಾನಮಾನ ಕೊಡಬೇಕು ಅಂದ್ರೆ 1,500 2,000 ವರ್ಷಗಳಷ್ಟು ಹಳೆಯ ಇತಿಹಾಸ ಇರಬೇಕು. ಫಸ್ಟ್ ಕಂಡೀಷನ್ ಇದು. ಓಕೆ, ಎರಡನೇದು, ಇದಕ್ಕೆ ಆದಷ್ಟು ಸ್ವಂತ ಲಿಪಿ ಇರಬೇಕು. ಸ್ವಂತ ಲಿಪಿ ಇರಬೇಕು. ಸ್ವಂತ ಲಿಪಿ ಇರಬೇಕು, ಇರಲೇಬೇಕು ಅಂತ ಇಲ್ಲ. ಯಾಕಂದ್ರೆ ಪಾಲಿ ಪ್ರಾಕೃತಿಕ ಇದೆಯಾ? ಇವು ಬಳಸೋದು ಬ್ರಾಹ್ಮಿ ಲಿಪಿ ತಾನೆ, ಕರೆಕ್ಟಾ? ಬಟ್ ಇದರಲ್ಲಿ ಬೇರೆ ಯಾವುದೇ ಲಿಪಿ ಬಳಸ್ಕೊಂಡ್ರು ಕೂಡ ಏನಾಗುತ್ತೆ, ಸಾಕಷ್ಟು ಸಾಹಿತ್ಯ ಕೃಷಿ ಆಗಿರುತ್ತೆ. ಇವಾಗ ಅಶೋಕನ ಕಾಲದ ಎಷ್ಟೋ ಶಾಸನಗಳು ನಮಗೆ ಯಾವ್ದ್ರಲ್ಲಿ ಸಿಗ್ತಾ ಇದೆ? ಬ್ರಾಹ್ಮಿ ಲಿಪಿ ಇರ್ಬೋದು, ಬಟ್ ಪಾಲಿ ಪ್ರಾಕೃತ ಮಾತಾಡ್ತಾ ಇದ್ರಲ್ಲ. ಸೊ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇದೆಯಾ? ಸೊ ಆ ಕಾರಣಕ್ಕೆ ಕೊಟ್ಟಿರೋದು.
ಹಂಗಾಗಿ ಸ್ಕ್ರಿಪ್ಟ್ ಓನ್ ಇದ್ರು ಓಕೆ ಅಥವಾ ಮೇ ಆರ್ ಮೇ ನಾಟ್ ಇದ್ರು ಓಕೆ ಇಲ್ಲದ್ರು ಓಕೆ. ಬಟ್ ಏನಾಗುತ್ತೆ, ತುಂಬಾ ವರ್ಷ ಹಳೇದಾಗಿರ್ಬೇಕು. ಆಮೇಲೆ ಇಟ್ ಶುಡ್ ಬಿ ಮೇನ್ ಲ್ಯಾಂಗ್ವೇಜ್, ಅದು ಮುಖ್ಯ ಭಾಷೆ ಆಗಿರ್ಬೇಕು. ಯಾವುದೋ ಇನ್ನೊಂದು ಭಾಷೆಯ ಡಯಾಲೆಕ್ಟ್ ಉಪಭಾಷೆ ಆಗಿರಬಾರ್ದು. ಉಪಭಾಷೆಗೆ ಒಂದು ಎಕ್ಸಾಂಪಲ್ ಹೇಳಿ. ತುಳು ಓಕೆ, ಕನ್ನಡದಲ್ಲಿ ಇನ್ನೊಂದು ತರ ಬರುತ್ತೆ. ಬಟ್ ಬೆಸ್ಟ್ ಎಕ್ಸಾಂಪಲ್ ತಗೊಂಡ್ರೆ ಉರ್ದು. ಹಿಂದಿಯಲ್ಲಿ ಇನ್ನೊಂದು ಡಯಾಲೆಕ್ಟ್ ಆಗಿ ಏನಾಗುತ್ತೆ, ಉರ್ದು ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಹಾಗಾಗಿ ಏನಾಗುತ್ತೆ, ಅದು ಮುಖ್ಯ ಭಾಷೆ ಆಗಿರ್ಬೇಕು. ಇನ್ನೊಂದು ಭಾಷೆ ಉಪಭಾಷೆ ಆಗಿ ಅದು ಕವರ್ ಹೊಡೆದಿರಬಾರ್ದು. ಇಟ್ ಶುಡ್ ನಾಟ್ ಬಿ ಅ ಬ್ರಾಂಚ್ ಆಫ್ ದಿ ಮೇನ್ ಲ್ಯಾಂಗ್ವೇಜ್. ಅರ್ಥ ಆಯ್ತಾ? ಮುಖ್ಯ ಭಾಷೆಯಾಗಿ ಬೆಳೆದಿರಬೇಕು, ಅದು ಇನ್ನೊಂದು ಭಾಷೆಗೆ ಉಪಭಾಷೆಯಾಗಿ ಬಂದಿರಬಾರ್ದು. ಅರ್ಥ ಆಯ್ತಾನೆ? ಇಷ್ಟಿದೆ. ನೆಕ್ಸ್ಟ್ ಏನಿರ್ಬೇಕು ಇದರಲ್ಲಿ ಎವಲ್ಯೂಷನರಿ ಲಿಟ್ರೇಚರ್ ಆಗಿರ್ಬೇಕು. ಎವಲ್ಯೂಷನರಿ ಲಿಟ್ರೇಚರ್ ಅಂದ್ರೆ ಸಾಹಿತ್ಯ ಕೃಷಿಯಾಗಿ ಅದು ವಿಕಸನ ಹೊಂದಿರಬೇಕು. ಇವಾಗ ಕನ್ನಡ ತಗೊಂಡ್ರೆ ಹಳೆಗನ್ನಡ, ಮಧ್ಯಗನ್ನಡ, ಹೊಸಗನ್ನಡ ಅಂತ ಹೇಳ್ತೀವ. ಆಮೇಲೆ ಬೇರೆ ಬೇರೆ ತ್ರಿಪದಿ, ದ್ವಿಪದಿ, ಷಟ್ಪದಿಗಳು ಈ ತರ ಎಲ್ಲ ಕಾಣಿಸ್ಕೊಳುತ್ತಾ. ಗ್ರಾಮರ್ ತುಂಬಾ ವ್ಯಾಸ್ಟ್ ಆಗಿ ಬೆಳ್ಕೊಂಡಿದ್ಯಾ. ಎಷ್ಟೋ ಜನ ವಿದ್ವಾಂಸರುಗಳೆಲ್ಲ ಅದ್ರ ಮೇಲೆ ಕೆಲಸ ಮಾಡಿದಿರ್ತಾನೆ, ಹೌದೇ ಇಲ್ಲ? ಎಷ್ಟು ಕೃತಿಗಳೆಲ್ಲ ಇದಾವೆ. ಇವನ್ ರಾಜರು ಕೂಡ ಸಾಕಷ್ಟು ಕೃತಿ ಬರೆದಿರೋದಿದೆ. ಸೊ ಅದು ಎವಲ್ಯೂಷನರಿ ಲಿಟ್ರೇಚರ್ ಅಂತ ಕರಿತೀವಿ. ಹಳೆ ಕನ್ನಡದಿಂದ ಹಿಡಿದು ಹೊಸ ಕನ್ನಡದವರೆಗೆ ಏನಾಗುತ್ತೆ, ಸಾಕಷ್ಟು ಅದು ಬೆಳವಣಿಗೆ ಆಗಿರ್ಬೇಕು. ಇವು 4 ಇದ್ರೇನಾಗತ್ತೆ, ಅಲ್ಲಿ ನಮಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೊಡೋದಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾನೆ? ಸೊ ಏನು ಫಸ್ಟ್ ಕಂಡೀಷನ್, ಸುಮಾರು 1,500-2,000 ವರ್ಷಗಳಷ್ಟು ಹಳೆಯದಾಗಿರ್ಬೇಕು. ಎರಡನೇದು, ಅದಕ್ಕೆ ಸ್ಕ್ರಿಪ್ಟ್ ಇದ್ರು ಓಕೆ ಅಥವಾ ಇಲ್ಲದೆ ಇದ್ರು ಕೂಡ ಓಕೆ. ಬಟ್ ಏನಾಗಿರ್ಬೇಕು, ತುಂಬಾ ವರ್ಷಗಳಿಂದ ಅದ್ರ ಮೇಲ್ಗಡೆ ಸ್ಕ್ರಿಪ್ಟ್ಗಳು ಬಂದಿರಬೇಕು. ಅಂದ್ರೆ ಏನು, ಲಿಟ್ರೇಚರ್ ಕಾಣಿಸ್ಕೊಂಡಿರ್ಬೇಕು. ನಮ್ದು ಹಲ್ಮಿಡಿ ಶಾಸನಗಳೆಲ್ಲ ಇದಾವ ತಾನೆ, ಹೌದಾ? ಸೊ ಆ ತರ ನೋಡ್ಕೊಂಡ್ರೆ ಪಾಲಿ ಪ್ರಾಕೃತ ಭಾಷೆಯಲ್ಲಿ ಕೂಡ ಏನಾಗುತ್ತೆ, ಅಶೋಕನ ಕಾಲದಲ್ಲಿ ನಮಗೆ ಶಿಲಾಶಾಸನಗಳು ಸಿಕ್ಕಿದೆ. ಸೊ ಅದು ಕೂಡ ಏನಾಗುತ್ತೆ, ಮೇನ್ ಅಡ್ವಾಂಟೇಜ್ ಅದನ್ನ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೊಡೋದಕ್ಕೆ. ನೆಕ್ಸ್ಟ್ ಬಿಟ್ರೆ ಅದು ಮೇನ್ ಲ್ಯಾಂಗ್ವೇಜ್ ಆಗಿರ್ಬೇಕು. ಡಯಲೆಕ್ಟ್ ಉಪಭಾಷೆ ಆಗಿರಬಾರ್ದು. ಒಂದು ಮುಖ್ಯ ಭಾಷೆಗೆ ಇನ್ನೊಂದು ಉಪಭಾಷೆ ಆಗಿ ಅದು ಬಂದಿರಬಾರ್ದು. ಓಕೆ, ಸೊ ಆ ತರ ನೋಡ್ಕೊಂಡ್ರೆ ಉರ್ದು ಬೆಸ್ಟ್ ಎಕ್ಸಾಂಪಲ್ ಡಯಲೆಕ್ಟ್ ಆಗಿ. ಸೊ ಉರ್ದು ಇಸ್ ಎ ಡಯಲೆಕ್ಟ್ ಫಾರ್ ಹಿಂದಿ ಲ್ಯಾಂಗ್ವೇಜ್. ಓಕೆ, ಸೊ ಇದು ಗೊತ್ತಿರಲಿ. ನೆಕ್ಸ್ಟ್ ಏನಾಗಿರ್ಬೇಕು, ಎವಲ್ಯೂಷನರಿ ಲಿಟ್ರೇಚರ್ ಆಗಿರ್ಬೇಕು. ಅಂದ್ರೆ ಸಾಹಿತ್ಯ ಅದರದ್ದು ಸಾಕಷ್ಟು ವರ್ಷಗಳಿಂದ ಬೆಳವಣಿಗೆ ಆಗ್ತಾ ಬಂದಿರಬೇಕು. ಸಾಕಷ್ಟು ಜನ ಕವಿಗಳಾಗ್ಲಿ, ವಿದ್ವಾಂಸರಾಗಲಿ ಅದ್ರ ಮೇಲ್ಗಡೆ ಏನು ಆರ್ಟಿಕಲ್ಗಳು ಬರೆದಿರ್ಬೇಕು, ಕೃತಿಗಳನ್ನು ಬರೆದಿರ್ಬೇಕು. ಅದೇ ತಾನೆ ಮೇನ್ ಎವಿಡೆನ್ಸ್ ಒಂದು ಭಾಷೆ ಎಷ್ಟು ಒಳ್ಳೇದಂತ ಗೊತ್ತಾಗೋದಕ್ಕೆ. ಕರೆಕ್ಟ್ ತಾನೆ? ಸೊ ಇಷ್ಟು ಏನಾಗುತ್ತೆ, ಇಷ್ಟನ್ನ ಗಮನದಲ್ಲಿ ಇಟ್ಕೊಂಡು ನಾವು ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತೀವಿ. ಅದಕ್ಕೆಲ್ಲ ಕಮಿಟಿ ಸೆಟಪ್ ಮಾಡ್ತಾರೆ. ಹಳೇದು ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ಗಳೆಲ್ಲ ತಗೊಂಡು ಟೆಸ್ಟ್ ಮಾಡಿ ನೋಡ್ತಾರೆ, ಶಾಸನಗಳು ಎಷ್ಟು ವರ್ಷ ಹಳೆವು ಏನು ಎಲ್ಲ. ಇದಕ್ಕೆಲ್ಲ ತುಂಬಾ ಟೈಮ್ ತಗೊಳುತ್ತೆ. ಈ 6 ಭಾಷೆ ಕೊಟ್ಮೇಲೆ ಈ 5 ಮತ್ತೆ ಈ ಹೊಸದಾಗಿ 6 ಭಾಷೆ ಕೊಡೋದಕ್ಕೆ ಎಷ್ಟು ವರ್ಷ ಟೈಮ್ ತಗೊಂಡ್ವಿ? 8-10 ವರ್ಷ ಅಂತೂ ಬೇಕಾಯ್ತು, ಹೌದಾನೆ? ಯಾಕೆಂದ್ರೆ ಇವ್ರು ಫಸ್ಟ್ ಪ್ರಪೋಸಲ್ ಕೊಡ್ಬೇಕು. ಒಂದು ಭಾಷೆ ಇದ್ದವರು, ಮರಾಠಿ, ಪಾಲಿ, ಪ್ರಾಕೃತ ಇವರಲ್ಲಿ ಏನಾಗುತ್ತೆ, ಅದನ್ನ ಮಾತಾಡ್ತಿರ್ತಕ್ಕಂಥ ಜನ ಇರ್ತಾರಲ್ಲ, ಅವರು ಗೌರ್ಮೆಂಟ್ಗೆ ಏನಾಗಿರ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕು, ನಮ್ಮ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡಿ ಅಂತ. ಹಂಗ ಅಪ್ಲಿಕೇಶನ್ ಕೊಡಕ್ಕಿಂತ ಮುಂಚೆ ಅದು ರೂಲ್ಸ್ ತಿಳ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಎವಿಡೆನ್ಸ್ ಕೂಡ ಕೊಡ್ಬೇಕು ತಾನೆ. ಆ ಎವಿಡೆನ್ಸ್ ಕೊಟ್ಮೇಲೆ ಏನಾಗುತ್ತೆ, ಅದನ್ನ ಕ್ರಾಸ್ ವೆರಿಫೈ ಮಾಡೋದಕ್ಕೆ ಗೌರ್ಮೆಂಟ್ ಕಮಿಟಿ ಅಪಾಯಿಂಟ್ ಮಾಡುತ್ತೆ. ಅವರು ಇವ್ರು ಕೊಟ್ಟಿರ್ತಕ್ಕಂಥ ಎವಿಡೆನ್ಸ್ ಕರೆಕ್ಟ್ ಆಗಿದೆ, ಕ್ರೈಟೀರಿಯಾಸ್ ನ ಮೀಟ್ ಆಗುತ್ತೆ ಅಂದ್ಮೇಲೆ ಏನಾಗುತ್ತೆ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೊಡ್ತಾರೆ.